ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳು ಕೂಡ ಇಲ್ಲೇ ಇದ್ದಾಳೆ. ಸೊ ನಾನಿಲ್ಲಿ ಕಾಫಿ ಮಾಡ್ತಾಯಿದ್ದೀನಿ. ಮಗಳು ಬರ್ಡೇನ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ತುಂಬ ಗ್ರ್ಯಾಂಡಾಗಿ ಎಲ್ಲ ಮಾಡೋದಿಲ್ಲ, ಎಲ್ರೂ ಕರೆದ್ಬಿಟ್ಟೆಲ್ಲ ಮಾಡೋದಿಲ್ಲ. ಜಸ್ಟ್ ಮನೇಲೇ ದೇವ್ರ ಪೂಜೆ ಮಾಡಿಬಿಟ್ಟು ಅವಳಿಗೆ ಹೊಸ ಡ್ರೆಸ್ ತೊಗೊಂಡ್ಬಂದಿದ್ದೀವಿ. ನಾವು ಅಷ್ಟೇ ಚಿಕ್ಕ ಕೇಕ್ ತೊಗೊಂಡ್ಬಂದು ಕಟ್ ಮಾಡ್ತೀವಿ ಅಷ್ಟೇ ಫ್ರೆಂಡ್ಸ್. ಯಾರಿಗೂ ಏನು ಹೇಳೋದಿಲ್ಲ, ಸಿಂಪಲ್ಲಾಗಿ ಮಾಡ್ತೀವಿ, ತುಂಬ ಗ್ರ್ಯಾಂಡಾಗೇನು ಮಾಡೋದಿಲ್ಲ ಫ್ರೆಂಡ್ಸ್. ಸೊ ನನ್ನ ಮಗಳು ಬರ್ಡೇ ಶಾಪಿಂಗ್ನ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಹೇಗಿದೆ ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. Going down the streets, walking through the night. Every time I pass this way, I feel so inside. He's alone. ಫ್ರೆಂಡ್ಸ್, ಹಾಗೆ ಇದು ನಮ್ಮ ರಿಲೇಷನಲ್ಲೇ ಒಬ್ರದ್ದು ಅವ್ರ ಮಗಳದ್ದು ಬರ್ತಡೇ ಇತ್ತು. ಸೊ ನಾವು ಹೋಗಿದ್ವಿ. ಸೊ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹಾಗೆಯೇ ನಿಹಾರಿಕಾ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್. ಹಾಗೆ ಇಲ್ಲಿ ನಮ್ಮ ಮನೆ ಬೆಕ್ಕು ಬಂದುಬಿಟ್ಟು ತುಂಬಾ ಕಾಲಿಗೆಲ್ಲ ಇದು ಮಾಡ್ತಾಯಿತ್ತು, ಏನಾದರೂ ಕುಡಿ ತಿನ್ನೋಕ್ಕೆ ಅಂತೇಳಿ. ನನ್ನ ಮಗಳು ಬಂದುಬಿಟ್ಟು ಬ್ರೆಡ್ನ ಕೊಟ್ಟಿದ್ದಾಳೆ, ಒಂದು ಪೀಸ್ನ ಹಾಫ್ ಪೀಸ್ ಕೊಟ್ಟಿದ್ದಾಳೆ. ಅದೆಲ್ಲ ತಿನ್ಕೊತಾ ಇದ್ದೆ. ನನ್ನ ಮಗಳು ತಿನ್ನಬೇಡ ಅಂತೇಳಿ ಎತ್ಕೊತಾಳೆ ಒಂದ್ಸತಿ, ಆಮೇಲೆ ಕೊಡ್ತಾಳೆ ಫ್ರೆಂಡ್ಸ್. ಅವಳಿಗೆ ಬೆಕ್ಕು ಪ್ರಾಣಿಗಳು ಅಂದರೆ ತುಂಬಾ ಇಷ್ಟ ಅವಳಿಗೆ. ನನಗೆ ಬೆಕ್ಕು ಮತ್ತು ಕೋಳಿ ಇದೆ, ಹಾಗೆ ಕುರಿ ಮತ್ತು ಎಲ್ಲ ಇದೆ, ಹಸು ಎಲ್ಲ ಇದೆಯಲ್ಲ. ಸೊ ಅವ್ಳಿಗೆ ತುಂಬ ಜಾಸ್ತಿ ಇಷ್ಟ ಪ್ರಾಣಿಗಳು ಅಂದರೆ. ಆದರೆ ಮಕ್ಕಳನ್ನ ಬೇಕತ್ರ ಬಿಡೋದು ಸ್ವಲ್ಪ ಭಯ ಫ್ರೆಂಡ್ಸ್. ನನ್ನ ಮಗಳು ಯಾವಾಗಲೂ ಅದ್ರ ಜೊತೆನೇ ಆಟ ಆಡ್ಕೊಂಡಿರ್ತಾರೆ ಫ್ರೆಂಡ್ಸ್. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ಇದು ಹಳ್ಳಿ ಆಗಿರೋದ್ರಿಂದ ಸೊ ನಾನು ನಿಮಗೆ ಇಲ್ಲಿ ರಾಗಿ ಎಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್, ಅಂದರೆ ಕಣ ಎಲ್ಲ ಮಾಡಿಬಿಟ್ಟು ರಾಗಿ ಎಲ್ಲ ಬಿಡಿಸೋದೆಲ್ಲ ಇರುತ್ತಲ್ಲ. ಸೊ ನಾನು ಇಲ್ಲಿ ಅದು ನಮ್ಮ ಅಪ್ಪಾಜಿ ಮಾಡ್ತಿದ್ದಾರೆ ಇವತ್ತು. ನಾನು ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಅವ್ರಿನ್ನೂ ಬಂದಿಲ್ಲ, ಬಂದಮೇಲೆ ತೋರಿಸ್ತೀನಿ. ಅದು ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತಾರೆ ಅಂತ ಹೇಳಿ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹುಲ್ಲೆಲ್ಲ ಒಂದು ಕೋಲಿಂದ ಒಂದು ಸೈಡಿಗೆ ಮಾಡ್ಕೊಳ್ತಿದ್ದಾರೆ. ಕೆಳಗಡೆ ಎಲ್ಲ ರಾಗಿ ಎಲ್ಲ ಬಿಟ್ಕೊಂಡಿರುತ್ತೆ. ಸೊ ನಾನು ಇದನ್ನು ಮೊದಲು ವಿಡಿಯೋ ಮಾಡಬೇಕಾಗಿತ್ತು, ನಾನು ಮಾಡಿಲ್ಲ. ಅಡುಗೆ ಮಾಡ್ಕೊಳ್ತಾ ಇದ್ದೆ ಅವರಿಗೆ. ಅವ್ರು ಕೆಲಸ ಮಾಡ್ತಿದ್ದಾರಲ್ಲ ಫ್ರೆಂಡ್ಸ್, ಅವರಿಗೆ ಊಟ ಕೂಡ ನಾವೇ ಕೊಡ್ತೀವಿ. ನಾನು ಕಿಟಕಿಯಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ರೂಮ್ ಕಿಟಕಿಯಲ್ಲಿ ನಿಂತ್ಕೊಂಡು. ಮೊದಲಿಗೆ ಟ್ರ್ಯಾಕ್ಟರ್ನ ಅದ್ರ ಮೇಲೆ ಇದು ಮಾಡಿರ್ತಾರೆ, ಓಡಿಸಿರ್ತಾರೆ. ಆಮೇಲೆ ಅದನ್ನ ಸ್ವಲ್ಪ ಹೊತ್ತು ಮೇಲೆ ಹುಲ್ಲನ್ನೆಲ್ಲ ಮಾಡ್ತಾರೆ. ಆಮೇಲೆ ಮತ್ತೆ ಟ್ರ್ಯಾಕ್ಟರ್ನ ಅದ್ರ ಮೇಲೆ ಓಡಿಸ್ಬೇಕಂದ್ರೆ ನಾನು ನಿಮಗೆ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಹೊರಗಡೆ ಬಂದ್ಬಿಟ್ಟು ಅವಾಗ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಮತ್ತೆ ಅದನ್ನು ಹುಲ್ಲೆಲ್ಲ ಮತ್ತೆ ತೆಗ್ದು ಬಿಡ್ತಾರೆ ಸೈಡಿಗೆ. ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಲ್ವ, ಟ್ರ್ಯಾಕ್ಟರ್ ಆದಮೇಲೆ ಓಡಿಸಿದ್ದಾದಮೇಲೆ ಮತ್ತೆ
ಅದನ್ನೆಲ್ಲ ಸೈಡಿಗೆ ಹುಲ್ಲೆಲ್ಲ ತೆಗಿತಾರೆ. ಕೆಳಗಡೆ ಎಲ್ಲ ರಾಗಿ ಎಲ್ಲ ಉದ್ದಿರುತ್ತೆ, ಅದನ್ನೆಲ್ಲ ಆಮೇಲೆ ಗುಡಿಸ್ಕೊಳ್ತಾರೆ. ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್, ಹೇಗೆ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೈಡಲ್ಲಿ ಒಂದು ಗುಡ್ಡೆ ಹಾಕಿದ್ದಾರೆ. ರಾಗಿ ಎಲ್ಲ ಸೈಡಿಗೆ ಬಂದಿರೋದನ್ನೆಲ್ಲ ತೆಗ್ದು ಸೈಡಲ್ಲಿ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ನನ್ನ ಮಗಳು ಕೂಡ ಇಲ್ಲೇ ಆಟ ಆಡ್ಕೊಂಡಿದ್ದಾಳೆ. ಎಲ್ಲರೂ ಇಲ್ಲೇ ಇದ್ದಾರಲ್ವ ಅಂತ ಹೇಳಿ ಈಚೆನೇ ಆಟ ಆಡ್ತಾ ಇದ್ದಾಳೆ. ಇವತ್ತು ತುಂಬಾ ಡಸ್ಟ್ ಇರುತ್ತೆ ಫ್ರೆಂಡ್ಸ್. ಈ ಕೆಲಸ ಮಾಡಬೇಕಂದ್ರೆ ಯಾವಾಗಲೂ ಮಾಸ್ಕ್ ಹಾಕ್ಕೊಂಡೇ ಇರಬೇಕು. ಆದರೆ ನಮ್ಮ ಅಪ್ಪಾಜಿ ಹಾಕ್ಕೊಂಡೇ ಇಲ್ಲ, ಒಬ್ಬರು ಮಾತ್ರ ಹಾಕ್ಕೊಂಡಿದ್ದಾರೆ. ಇದರಲ್ಲಿ ತುಂಬಾ ಡಸ್ಟ್ ಇರುತ್ತೆ ಫ್ರೆಂಡ್ಸ್. ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.